ಬನ್ನಿ ಮಧ್ಯಾಹ್ನದಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಬೆಳಿಗ್ಗೆ ಟಿಫನ್ ಅದೆಲ್ಲ ಆಯಿತು ನೋಡಿ. ಯಾವುದೇ ರೀತಿಯಿಂದ ರೆಸಿಪಿ ಕೂಡ ನಾನು ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದ ನಂತರ ಮಧ್ಯಾಹ್ನ ಊಟಕ್ಕಾಗಿ ನಾನು ಬಿಸಿಬೇಳೆ ಭಾತ್ ಕೂಡ ಮಾಡಿದ್ದೆ. ಯಾಕಂದರೆ ನಮ್ಮನೆಯವ್ರು ಕೂಡ ಆಲ್ರೆಡಿ ತರಕಾರಿ ಕೂಡ ತೊಗೊಂಡು ಬಂದಿದ್ರಲ್ಲ, ಫ್ರೆಶ್ ಇದ್ದಾಗೆ ಪಲಾವು ಬಿಸಿಬೇಳೆ ಭಾತ್ ಈ ರೀತಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತಂತ ಅದು ಕೂಡ ಮಾಡಿಕೊಂಡೆ ನಾನು. ಅದಾದ ನಂತರ ಹೆಸರು ಕಾಳು ಮಡಿಕೆ ಕಾಳು ಎರಡೂ ಕೂಡ ನೆನೆ ಹಾಕಿದ್ದೆ ನೋಡಿ. ಹಿಂದಿನ ದಿನವೇ ನಾನು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದ್ದೆ ನಾನು, ಟೀ ಟೈಮ್ಗೆ ಸ್ನ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಅಂಥೇಳಿ. ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚಾಟ್ ಮಸಾಲ ಉಪ್ಪು ಖಾರ ಅದೆಲ್ಲ ಹಾಕಿ, ಎಣ್ಣೆ ಏನೂ ಹಾಕೋದಿಲ್ಲ ನೋಡಿ, ಅಷ್ಟೇ ಫ್ರೈ ಮಾಡಿಬಿಟ್ರೆ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಳು ಅಂಥೇಳಿ ಆ ರೀತಿ ಫ್ರೈ ಮಾಡಿ ಕೂಡ ಇಟ್ಬಿಟ್ಟೆ ನಾನು. ಅದಾದ ನಂತರ ಈಗ ನಮ್ಮ ಮನೆಯವರು ಮಗಳು ಕೂಡ ಇದರಲ್ಲ ಊಟಕ್ಕಾಗಿ ಹಾಕ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬಿಸಿಬೇಳೆ ಭಾತ್ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ನಾನೇ ಮನೆಯಲ್ಲಿ ಮಾಡಿರುವಂಥ ತುಪ್ಪ ಕೂಡ ಹಾಕಿ ಕೊಟ್ಟೆ. ಅದ್ರ ಜೊತೆ ನಮ್ಮ ಮನೆಯವ್ರು ಚಿಪ್ಸ್ ಕೂಡ ತೊಗೊಂಡು ಬಂದಿದ್ದರು. ಮೂವರು ಕೂತ್ಕೊಂಡು ಊಟ ಅದೆಲ್ಲ ಮುಗಿಸಿದ ನಂತರ ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿ. ಮಾಡ್ಕೊಂಡ ನಂತರ ಅಷ್ಟರಲ್ಲಿನೇ ಅಕ್ಕನ ಫೋನ್ ಕೂಡ ಬಂದ ನಂತರ ಈಗ ಅಕ್ಕನ ಜೊತೆ ಮಾತಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಒಳಗಡೆ ಕೂತ್ಕೊಂಡ್ರೆ ತುಂಬ ಚಳಿ ಅನಿಸುತ್ತಾ ಊಟ ಆದ ತಕ್ಷಣ ಅಂಥೇಳಿ ನಾನು ಹೊರಗಡೆ ಬಂದು ಸ್ವಲ್ಪ ಏನು ಬಿಸಿಲು ಕೂಡ ಇತ್ತಲ್ಲ, ಹಾಗೆ ಗಾಳಿ ಕೂಡ ಇತ್ತು ನೋಡಿ. ಹಾಗೆ ಅಕ್ಕನ ಜೊತೆ ಮಾತಾಡಿದ್ರಾಯ್ತು ಅಂತ ಅಂದ್ಕೊಂಡು ಬಂದೆ. ಏನಿಲ್ಲ, ಮೊಮ್ಮಗನ ಜೊತೆಗಿದ್ದೀನಿ ನೋಡು. ಎಲ್ಲರಿಗೂ ಅವ್ರವ್ರ ಪಾಡಿಗೆ ಅವರು ಕಾಲೇಜ್ಗೆ ಹೋಗಿದ್ದಾರೆ, ಕೆಲ್ಸಕ್ಕೆ ಹೋಗಿದ್ದಾರೆ ಅಂಥೇಳಿ ಅದೇ ಮಾತಾಡ್ತಾಯಿದ್ರು. ಮೊಮ್ಮಗನ ನೋಡ್ಕೊಂಡಿರ್ತಾಳಕ್ಕೆ ಯಾವಾಗಲೂ ಮನೆಯಲ್ಲೇ. ನಮ್ಮ ಭಾವ ಕೂಡ ಇರ್ತಾರೆ ನೋಡಿ, ಅವರು ಹೊರಗೆ ಹೋಗಿದ್ರಂತ. ಹಾಗಾಗಿ ಅವನು ತುಂಬ ತರಲೆ ಮಾಡ್ತಾ ಇದ್ದಂತ, ಅದ್ರ ಬಗ್ಗೆ ಕೂಡ ಹೇಳ್ತಾ ಇದ್ಲು. ಒಂದು ಕಡೆ ಸುಮ್ಮನೆ ಕೂಡೋದಿಲ್ಲ ಏನಿಲ್ಲ ಅವನು ಅಂಥೇಳಿ. ಅದಾದ ನಂತರ ಮೊನ್ನೆ ಕೂಡ ಬೇರೆ ಊರಿಗೆ ಹೋಗಿದ್ರು ನೋಡಿ, ಅದರದ್ದು ವಿಚಾರ ಕೂಡ ಸ್ವಲ್ಪ ಮಾತಾಡಿದ್ವಿ. ಅದಾದ ನಂತರ ದುರ್ಗಮ್ಮನ ಜಾತ್ರೆ ಏನಂತಾರೆ ತಾತನ ಜಾತ್ರೆ ಕೂಡ ಇತ್ತಲ್ಲ ನಮ್ಮ ಗಂಗಾವತಿಯಲ್ಲಿ. ಬರ್ರಿ ಅಕ್ಕ ನೀವು ಅಂತ ನಾನು ಕರೆದೆ ನೋಡಿ ಅವರಿಗೆ. ತಾತನ ಜಾತ್ರೆಗೆ ಮಾತ್ರ ಖಂಡಿತವಾಗಿ ಬರ್ತೀನಿ ನಾನು, ವರ್ಷ ಬರ್ತೀನಲ್ಲ ಅದೇ ರೀತಿಯಾಗಿ ಬರ್ತೀನಿ ಅಂತ. ದುರ್ಗಮ್ಮ ಜಾತ್ರೆ ನೋಡ್ತೀನಿ. ಯಾಕಂದರೆ ಮೇಲೆ ಏನು ಊರಿಗೆ ಬಂದುಬಿಟ್ರೆ ಅದೆಲ್ಲ ಮತ್ತು ಮನೆಯಲ್ಲಿ ಪಾಪನ ಕರ್ಕೊಂಡಿರೋರು ಯಾರೂ ಇಲ್ದಂಗೆ ಆಗುತ್ತಾ, ಬೇಡ ಅಂತಂದು ಏನೋ ಅಂತ ಇದ್ದರೆ. ಅದಾದ ನಂತರ ಸ್ವಲ್ಪ ಹಾಗೆ ಕೂತ್ಕೊಂಡೆ ನೋಡಿ. ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಒಳಗಡೆ ಹೋಗೋಣ ಅಂತ ಅನ್ನೋದ್ರೊಳಗೆ ಮತ್ತು ಇನ್ನೊಬ್ರು ಅಕ್ಕನ ಫೋನ್ ಬಂತು. ಅವ್ರ ಜೊತೆನೂ ಒಂದು ಸ್ವಲ್ಪ ಎಲ್ಲ ಮಾತಾಡಿದೆ ನೋಡಿ. ಅವ್ರಿಗೂ ಕೂಡ ಜಾತ್ರೆಗೆ ಬನ್ನಿ ಅಂತ ಕೂಡ ಕರೆದೆ ನಾನು. ಯಾಕಂದರೆ ನಮ್ಮ ಅಮ್ಮನ ಮನೆ ಅಥವಾ ಅಣ್ಣನ ಮನೆ ಇದೇ ಊರಲ್ಲಿ ಇರೋದರಿಂದ ಅವರು ಬಂದು ಅವ್ರ ಮನೆಯಲ್ಲೇ ಇರ್ತಾರೆ ನೋಡಿ. ಪಾಪ ಬಂದರೆ ನಮ್ಮ ಮನೇಲಿ ಒಂದು ಹಾಫ್ ಆನ್ ಅವರ್ ಕೂಡ ಇರೋದಿಲ್ಲ ಅವರು. ಹೆಚ್ಚು ನಾನೇ ಅವ್ರ ಹತ್ರ ಏನು ಹೋಗಿ ಭೇಟಿಯಾಗಿ ಮಾತಾಡ್ಕೊಂಡು ಬಂದುಬಿಡ್ತೀನಿ ನಾನು. ಅಷ್ಟರಲ್ಲೇ ಒಳಗಡೆ ಬಂದು ಒಂದು ಸ್ವಲ್ಪ ಉದ್ದಿನ ಬೇಳೆ ಕೂಡ ನೆನೆ ಹಾಕಿದೆ ನೋಡಿ. ನೆನೆ ಹಾಕಿಬಿಟ್ಟೆ ನಾನು ಹೊರಗಡೆ ಹೋಗಿದ್ದೆ. ಯಾಕಂದರೆ ಮರ್ತೋಗ್ಬಿಡ್ತೀನಲ್ಲ ಅಂಥೇಳಿ ನಾಳೆ ಟಿಫನಿಗಾಗಿ ಉದ್ದಿನ ಬೇಳೆ ಕೂಡ ಹಾಕಿದೆ. ಇದೇ ಲೋಟದಿಂದ ಒಂದು ಉದ್ದಿನ ಬೇಳೆ ಹಾಕಿದ್ದೀನಿ, ಒಂದು 3 ರವೆ ಹಾಕ್ತೀನಿ ನೋಡಿ. ಅಂದರೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಹಾಕಿ, ಯಾಕಂದರೆ ಒಂದೊಂದು ಟೈಮು ಹಾಕಬೇಕು ಅಂಥೇಳಿ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಅಂದ್ಕೊಂಡಿರ್ತೀವಿ, ಬಟ್ ಮರ್ತೋಗ್ಬಿಡ್ತೀವಿ ಯಾವುದೋ ಕೆಲಸದ್ರಿಂದ. ಮತ್ತು ಅಯ್ಯೋ ಲೇಟ್ ಆಗಿಬಿಡ್ತಲ್ಲ, ಈಗ ಹಾಕಿದ್ರೆ ನೆನೆಯೋದಿಲ್ಲಲ್ಲ ಬಿಡು ಅಂಥೇಳಿ ಬಿಟ್ಬಿಡ್ತೀವಿ ನೋಡಿ. ಹಾಗಾಗಿ ನಾನು ನೆನಪಾದ ಕೈಲಿನೇ ಹಾಕಿನೇ ಹೊರಗಡೆ ಅಕ್ಕನ ಹತ್ರ ಫೋನಲ್ಲಿ ಮಾತಾಡೋಕ್ಕೆ ಬಂದೆ. ಅದಾದ ನಂತರ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡೋಕ್ಕಿದ್ದೆ ನಾನು. ಊಟ ಆದ ತಕ್ಷಣ ಫೋನ್ ಬಂತಲ್ಲ ಅಂಥೇಳಿ ಹಾಗೆ ಹೊರಗಡೆ ಹೋಗಿದ್ದೆ. ಪಾತ್ರೆ ಎಲ್ಲ ತೊಳಿಲಿಕ್ಕೆ ಬರ್ತಾರಲ್ಲ ಅಂಥೇಳಿ ನಾನು ಎಲ್ಲ ಪಾತ್ರೆನ ಏನು ಅಡುಗೆ ಎಲ್ಲ ಎತ್ತಿಟ್ಬಿಟ್ಟು ಗ್ಯಾಸ್ ಕಟ್ಟೆ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈಗ 1-2 ದಿವಸ ಆಯ್ತು ನೋಡಿ. ಬೆಳಿಗ್ಗೆ ಮೇಲ್ಮೇಲೆ ಅಷ್ಟೇ ಗ್ಯಾಸ್ ಕಟ್ಟೆ ಕ್ಲೀನಾಗಿ ಏನು ಒರೆಸ್ಕೊಂಡಿರಂಗಿಲ್ಲ, ಮೇಲ್ಮೇಲೆ ಅಷ್ಟೇ ಒರೆಸ್ಕೊಂಡು ಟಿಫನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀನಿ. ಇವತ್ತೇನು ಬಿಡು ಬರೀ ಬಿಸಿಬೇಳೆ ಭಾತಲ್ಲ, ಜಾಸ್ತಿ ಅಡುಗೆ ಏನು ಕೂಡ ಇಲ್ಲಲ್ಲ, ಬೇಗನೆ ಊಟ ಆಯ್ತಲ್ಲ ಅಂಥೇಳಿ. ಅಂದರೆ 1:30-2 ಗಂಟೆ ಒಳಗೆ ಊಟ ಆಗಿಬಿಡುತ್ತೆ ನೋಡಿ ನಮ್ಮದು. ಬೆಳಗ್ಗೆ 9:30-10 ಗಂಟೆ ಒಳಗೇ ಟಿಫನ್ ಆಗಿಬಿಡುತ್ತೆ. ಹಾಗಾಗಿ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡಿಕೊಂಡೆ. ಟೀ ಮಾಡಲಿಕ್ಕೆ ಇಡೋಣ. ನಮ್ಮ ಮನೆಯವ್ರು ಕೂಡ ಇದ್ದರು, ಇನ್ನು ಹೊರಗಡೆ ಹೋಗಿದ್ದಿಲ್ಲ ಅವರು. ಊಟ ಮಾಡಿ ಸ್ವಲ್ಪ ಮಲ್ಕೊಂಡಿದ್ರು ನೋಡಿ. ಹಾಗಾಗಿ ಈಗ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪ 1 ದಿನ 2 ದಿನ ಬಿಟ್ಬಿಟ್ರೆ ಅಷ್ಟು ಗಲೀಜಾಗಿಬಿಡುತ್ತೆ. ದಿನ ಕ್ಲೀನ್ ಮಾಡ್ತಾ ಇರ್ತೀನಿ ನಾನು ರಾತ್ರಿನೇ, ನೈಟ್ ಟೈಮು. ಬಟ್ ಈಗ ಒಂದು ಸ್ವಲ್ಪ ಆರಾಮಿಲ್ಲಾರ ಕಾರಣ ಏನೋ ಗೊತ್ತಿಲ್ಲ, ಸ್ವಲ್ಪ ಲೇಜಿತನ ಅಂತ ಅನಿಸ್ಬಿಟ್ಟಿದೆ ನನಗೆ. ಹಾಗಾಗಿ ಯಾಕೋ ಏನೋ ಗೊತ್ತೇ ಇಲ್ಲ, ಒಟ್ಟು ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ. ತುಂಬ ಬೇಜಾರು ಅನಿಸುತ್ತೆ ನೋಡಿ. ನಾನಾಗಿಯೇ ಮೊದಲೆಲ್ಲ ಏನಂತಾರೆ ಆರಾಮಿದ್ದಾಗ, ಮನಸ್ಸು ಸರಿ ಇದ್ದಾಗ ಹುಡುಕಿ ಕೆಲಸ ಮಾಡ್ತಾಯಿದ್ದೆ ನಾನೀಗ. ಈಗ ಯಾಕೋ ಏನೋ ಅಷ್ಟು ಕೆಲಸ ಇದ್ದರೂ ಕೂಡ ಕೆಲಸ ಮಾಡ್ಬೇಕಂತಲೇ ಅನಿಸಲ್ಲ. ಯಾಕೋ ಏನೋ ಒಂದು ರೀತಿ ಲೇಜಿ ಜೀವನ ಅಂತಲೇ ಅನಿಸ್ಬಿಟ್ಟಿದೆ ನನಗೆ. ಹಾಗಾಗಿ ನೋಡೋಕ್ಕಾಗ್ತಿರ್ಲಿಲ್ಲ ಗ್ಯಾಸ್ ಕಟ್ಟಿ ಕೂಡ, ಅಷ್ಟು ಗಲೀಜಾಗಿತ್ತಂತಲೇ ಹೇಳ್ಬೋದು. ಹಾಗಾಗಿ ಈಗೆಲ್ಲ ಈ ಕಡೆ ಎಲ್ಲ ಒರೆಸ್ಕೊಂಡು ಸಾಮಾನೆಲ್ಲ ಶಿಫ್ಟ್ ಮಾಡಿ ಈಗ ಮತ್ತೆ ಇನ್ನೊಂದು ಸರಿ ಎಲ್ಲ
ಬಟ್ಟೆ ಎಲ್ಲ ಚೆನ್ನಾಗಿ ಒರೆಸ್ಬಿಟ್ಟು ಮತ್ತು ಹಿಂಡಿಬಿಟ್ಟು ನಂತರ ಮತ್ತೊಮ್ಮೆ ಒರೆಸ್ಕೊಂಡು ಬಂದೆ ನೋಡಿ. ನಾನು ಒಂದು 2-3 ಸಾರಿ ಆದರೂ ಗ್ಯಾಸ್ ಚೆನ್ನಾಗಿ ನಾನು ಏನಂತಾರೆ ಒಲಿನ ಚೆನ್ನಾಗಿ ತಿಕ್ಕಿಬಿಟ್ಟು ಕ್ಲೀನ್ ಮಾಡ್ಕೊತೀನಿ ನೋಡಿ. ಫುಲ್ ಕ್ಲೀನಾಗೆ ಕಾಣಿಸ್ಬೇಕು ಮಾಡ್ತೀವಿ ಅಂದಮೇಲೆ. ಹಾಗಾಗಿ ಸಿಂಕು ಕೂಡ ಸ್ವಲ್ಪ ಇದಾಗಿತ್ತಲ್ಲ, ಅದು ಕೂಡ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿಯೇ ಅನ್ನಿಸ್ತು ನೋಡಿ ಗ್ಯಾಸ್ ಕಟ್ಟಿ. ಯಾಕಂದರೆ ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಂದರೆ ನಾವು ಏನಾದರೂ ಅಡುಗೆ ಟಿಫನ್ನು ಟೀ ಏನು ಮಾಡಲಿಕ್ಕೂ ಮನಸ್ಸು ಬರುತ್ತೆ. ಅಡುಗೆ ಮನೆ ಒಳಗೆ ಬರಲಿಕ್ಕೂ ಕೂಡ ನಮಗೆ ಇಷ್ಟ ಆಗುತ್ತೆ ನೋಡಿ. ಮೇನಾಗಿ ಬಂದು ಗ್ಯಾಸ್ ಕಟ್ಟಿ ಸ್ವಚ್ಛವಾಗಿರಬೇಕು. ಹೇಳ್ತೀನಲ್ಲ, ಮೊದಲೆಲ್ಲ ಈ ರೀತಿ ಇದ್ದಿಲ್ಲ. ಬಟ್ ಈಗೀಗ ಯಾಕೋ ಒಂಥರ ಬೇಜಾರು ಯಾವ ಕೆಲಸ ಮಾಡೋಕ್ಕೂ ಮನಸ್ಸಾಗ್ತಾಯಿಲ್ಲ ಜಾಸ್ತಿ. ಹಾಗೆ ಈಗ ಕ್ಲೀನ್ ಎಲ್ಲ ಮಾಡಿದ್ನೆಲ್ಲ ಗ್ಯಾಸ್ ಕಟ್ಟಿ ಒಂದು ಸರಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಉಪ್ಪಿಂದು ಭರಣಿ ಕೂಡ 2 ತೊಗೊಂಡು ಬಂದಿದ್ದೆ ನೋಡಿ ನಾನು ಇಲ್ಲೇ ಲೋಕಲ್ ಶಾಪಲ್ಲೇ. ಒಂದು ಹರಳುಪ್ಪು, ಒಂದು ನೈಸ್ ಉಪ್ಪಿಗಾಗಿ. ಒಂದು ತರಕಾರಿ ಪುಟ್ಟಿ ಕೂಡ ತೊಗೊಂಡಿದ್ದೆ ನಾನು, ಇದು 100 ರೂಪೀಸ್ ಕೊಟ್ಟು. ಬಟ್ ಏನು ಹಾಕೇ ಇಲ್ಲ ನೋಡಿ ಅದರಲ್ಲಿ ತರಕಾರಿ. ನಾನು ನೋಡ್ತಾ ಇರ್ಬೋದು, ಬರೀ ಆ ಕವರ್ ಈ ಕವರು ಸ್ವಲ್ಪ ಕಿರಾಣಿ ಉಳಿದಿದ್ದೆಲ್ಲ ಅದರಲ್ಲೇ ಸ್ಟಾಕ್ ಇಟ್ಬಿಟ್ಟಿನಿ. ಮೊನ್ನೆ ತೊಗೊಂಡು ಬಂದ್ರಲ್ಲ ಟೊಮೆಟೊ, ನಂತರದಲ್ಲಿ ಆಲೂಗಡ್ಡೆ ಎಲ್ಲ ಈ ಸಣ್ಣ ಪುಟ್ಟಿಗೆಲ್ಲ ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು. ಇದು ಒಂದು 15 ವರ್ಷ ಆಯ್ತು ನೋಡಿ ಈ ಪುಟ್ಟಿ ತೊಗೊಂಡು. 2 ಸ್ಟ್ಯಾಂಡಿಂದಿದೆ. ಒಂದು 25 ರೂಪಾಯಿನ ಕೊಟ್ಟು ತೊಗೊಂಡಿದ್ದೀವಿ ನೋಡಿ ಒಂದು 15 ವರ್ಷದಿಂದ. ಇದು 3 ಸ್ಟೆಪ್ ಇದ್ದಾವೆ. ಇದು ಬಂದು 100 ರೂಪೀಸ್. ಇದು ಸುಮ್ಮನೆ ತೊಗೊಂಡಿನಿ, ಸುಮ್ಮನೆ ವೇಸ್ಟ್ ಆತಲ್ಲಪ್ಪ ಅಂತ ಅಂದ್ಕೊಂಡೆ ನಾನು. ನಂತರದಲ್ಲಿ ಅಷ್ಟಕ್ಕೂ ಈರುಳ್ಳಿ ಹಾಕಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಲ್ಲ, ಆ ಟೈಮ್ನಲ್ಲಿ ಎಲ್ಲ ಸೆಟ್ ಮಾಡಿಟ್ರ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನೋಡಿ. ಇದು ಕೂಡ ಮಿಕ್ಸಿ ತುಂಬ ಅಂದ್ರೆ ತುಂಬ ವರ್ಷ ಆಯ್ತು ನೋಡಿ ನಾವು ತೊಗೊಂಡು. ಒಂದು 18 ವರ್ಷನೇ ಆಯಿತು. ಜಾರ್ ಅಷ್ಟೇ ಸ್ವಲ್ಪ ಏನಂತಾರೆ ಬಟ್ಲ, ಅದಿಷ್ಟೇ ಪ್ರಾಬ್ಲಮ್ ಬಂದಿರೋದು. ಮಿಕ್ಸಿನೂ ಒಂದು 2 ಸರಿ ಬಂದಿದೆ ನೋಡಿ, ಆದರೆ ಸರಿ ಮಾಡಿಸಿದ್ದೀವಿ. ಪರವಾಗಿಲ್ಲ, ಇನ್ನೂ ಚೆನ್ನಾಗಿಯೇ ಇದೆ ಅಂತ ಹೇಳ್ಬೋದು. ಬೇರೆ ಮಿಕ್ಸಿ ತೊಗೊಳ್ಳೋಣ ಅಂತಿದ್ರು ನಮ್ಮ ಮನೆಯವರು. ಬಟ್ ಇನ್ನೂ ನಡೆಯುತ್ತಲ್ಲ ಬಿಡ್ರಿ, ಬೇಡ ಅಂತೇಳಿ ಬಿಟ್ಟಿದ್ದೀನಿ. ಒಂದು ಸಣ್ಣ ಜಾರ್ ಅಂತೂ ತೊಗೋಬೇಕು ನೋಡಿ. ಯಾಕಂದರೆ ಜಾಸ್ತಿ ಚಟ್ನಿ ಪುಡಿ ಎಲ್ಲ ಮಾಡೋದು ಅದರಲ್ಲೆಲ್ಲ. ಹಾಗಾಗಿ ಅದು ಸ್ವಲ್ಪ ಕೆಟ್ಟೋಗಿದೆ. ನಂತರ ಅದು ಪೂರ ಹೋಗೇ ಬಿಟ್ಟಿದೆ ನೋಡಿ. ಹಾಗಾಗಿ ತೊಗೋಬೇಕು ಅದು ಒಂದು ಜಾರು. ಅದಾದ ನಂತರ ಈ ಕಡೆ ಎಣ್ಣೆ ಕ್ಯಾನ್ ಎಲ್ಲ ಇಟ್ಟಿದ್ದಂತೂ ನಿನ್ನೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ನಂತರ ಈ ಕಪ್ಪುಗಳೆಲ್ಲ ನನಗೆ ಗಿಫ್ಟಾಗಿ ಬಂದಿದ್ದು ನೋಡಿ. ನಮ್ಮ ಮನೆ ಓಪ್ನಿಂಗಿಗೆ ಹೋಗಿದ್ದೆ, ಅಂದರೆ ನಮ್ಮ ರಿಲೇಷನ್ನವ್ರ ಮನೆ ಓಪ್ನಿಂಗಿಗೆ ಹೋಗಿದ್ದಿಲ್ಲ ನಾವು. ಹೇಳಿದ್ರು, ಬಟ್ ಗೃಹಪ್ರವೇಶಕ್ಕೆ ಹೋಗೋದಾಗಿರಲಿಲ್ಲ. ಒಮ್ಮೆ ಅವ್ರ ಮನೆಗೆ ಹೋದಾಗ ನಮ್ಗೆ ಕುಂಕುಮ ಹಚ್ಚಿಬಿಟ್ಟು ನನಗೆ ನಮ್ಮ ನಾದಿನಿಗೆ ಈ ರೀತಿ ನನಗೆ ಟೀ ಕಪ್ ಬಂದಿತ್ತು ನೋಡಿರಿ. ಪಾರ್ಸಲ್ ಏನಂತಾರೆ ಪ್ಯಾಕಿಂಗ್ ಇತ್ತಲ್ಲ, ಅದರಲ್ಲಿ ನನಗೆ ಟೀ ಕಪ್ ಬಂದಿತ್ತು. ಅವರಿಗೆ ಏನಂತಾರೆ ನೀರು ಕುಡಿಯೋ ಲೋಟ ಬಂದಿದ್ವಂತೆ. ಹಾಗಾಗಿ ನಾನು ಕೂಡ ಇಲ್ಲೇ ಒಂದು ಸ್ಟ್ಯಾಂಡ್ ತರಿಸ್ಬಿಟ್ಟು ಆನ್ಲೈನ್ನಾಗ ಅದರಲ್ಲಿನೇ ಹಾಕಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ಲೀನಾಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದೀನಿ ಅಂತೇಳಿ ತೋರಿಸ್ತಾ ಇದ್ದೀನಿ ನಿಮಗೆ. ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳೋದು ಅನ್ನೋದು. ಒಂದೇ 3-4 ಸರಿ ಉದ್ದಿನಬೇಳೆ ಕೂಡ ತೊಳೆದು ನಾನು ಆಲ್ರೆಡಿ ಈಗ ನೆನೆಸ್ಲಿಕ್ಕೆ ಇಟ್ಟಿದ್ದೀನಿ. ನಂತರ ಏನು ಎಲ್ಲ ಪಾತ್ರೆ ಸಾಮಾನೆಲ್ಲ ಹೊರಗಡೆ ಹಾಕಿದ್ನೆಲ್ಲ ತೊಳಿಲಿಕ್ಕೆ ಸ್ವಲ್ಪ ಬಿಸಿಬೇಳೆ ಅನ್ನ ಉಳಿದಿತ್ತು ನೋಡಿ, ಅದು ಕೂಡ ಒಂದು ಸ್ವಲ್ಪ ತೆಗೆದಿಟ್ಟೆ. ಅದಾದ ನಂತರ ಇದು ಕಾಳು ಕೂಡ ರೆಡಿ ಇತ್ತಲ್ಲ. ಈಗ ಟೀ ಮಾಡಿದರೆ ಅದ್ರ ಜೊತೆ ತಿನ್ಲಿಕ್ಕೆ ಬರುತ್ತೆ. 4:15 ಟೈಮಿಗೆ ಟೀ ಮಾಡಿದ 4:30-5 ಗಂಟೆಗೆ ಅಂತೇಳಿ ಅದು ಕೂಡ ಎಲ್ಲ ಮುಚ್ಚಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದೀನಿ ಅಂತೇಳಿ. ಈ ರೀತಿಯಾಗಿ ಇವತ್ತಿನ ಗ್ಯಾಸ್ ಕಟ್ಟಿ ಕ್ಲೀನಿಂದು ಒಂದು ಕಥೆನೇ ಆಯ್ತು ಅಂತಲೇ ಹೇಳ್ಬೋದು ನೋಡಿ. ಅದಾದ ನಂತರ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಅದಾದ ನಂತರ ಸ್ವಲ್ಪ ಕುತ್ಕೊಂಡಿದ್ವಿ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ನೋಡಿ. ಮಗಳು ಈಗ ಒಂದು 3-4 ದಿನದಿಂದನೇ ಹೇಳ್ತಾ ಇದ್ಲು, ಅಪ್ಪ ಪಿಜ್ಜಾ ತೊಗೊಂಬಾ ಅಂಥೇಳಿ. ತರಲಿಕ್ಕೆ ಆಗಿರಲಿಲ್ಲ ಅವರಿಗೆ. ಹಾಗಾಗಿ ಮತ್ತೆ ಅವರೇ ಫೋನ್ ಮಾಡಿಬಿಟ್ಟು ಮೊನ್ನೆ ಹೇಳಿದ್ದೆಲ್ಲ ಪಿಜ್ಜಾ ತೊಗೊಂಬರ್ತೀನಿ ನೋಡು ಅಂತ ಹೇಳಿದ್ರೆ ಬೇಡ ಅಂತಂದ್ಲು ಫಸ್ಟಿಗೆ ಅವಳು. ಇಲ್ಲ ಮೊನ್ನೆ ಹೇಳಿದ್ದೆಲ್ಲ ತರಿಸ್ಕೊಂಬಿಡು ಅಂತ ಹೇಳಿದೆ ನಾನು. ಹಾಗಾಗಿ ತೊಗೊಂಡು ಬಂದರು ನೋಡಿ. ಮಹಾರಾಜ ಏನಂತಾರೆ ಪಿಜ್ಜಾ ಏನೋ ಹೇಳಿದ್ರು ನೋಡಿ. ಇದಕ್ಕೆ ಪನ್ನೀರ್ ಮಹಾರಾಜ ಪಿಜ್ಜಾನೋ ಏನೋ ಹೇಳಿದ್ರು. ಪನ್ನೀರಿಂದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ನೋಡಿ. ಎಕ್ಸ್ಟ್ರಾ ಏನು ಚೀಸ್ ಕೂಡ ಹಾಕ್ಸಿರ್ತಾರೆ ನಮ್ಮ ಮನೆಯವ್ರು. ಇದಕ್ಕೆ ಎಕ್ಸ್ಟ್ರಾ ಹಾಕ್ಸಿರ್ತಾರೆ. ಅದಕ್ಕೇನೋ ಒಂದು 30 ರೂಪೀಸ್ ಏನು ಜಾಸ್ತಿ ಅಂತ ಅಂದ್ಕೊತೀನಿ ನಾನು. ಚೆನ್ನಾಗಿತ್ತು, ತಿನ್ಬೋದು ನೋಡಿ. ಅಷ್ಟು ಚೆನ್ನಾಗಿತ್ತು. 6 ಪೀಸಿಂದ ಬಂದಿತ್ತು, ಅಂದರೆ 6 ಪೀಸಿಂದ. 4 ಪೀಸು 6 ಪೀಸ್ ಈ ರೀತಿಯಾಗಿ ಬರ್ತಾವೆ. ಅದನ್ನು ರೇಟ್ ಏನಾದರೂ ಡಿಫ್ರೆನ್ಸ್ ಇರುತ್ತೋ ಗೊತ್ತಿಲ್ಲ ನನಗೆ. ಬಟ್ ನಮ್ಮ ಮನೆಯವ್ರು ನನ್ನ ಫೋನ್ನಾಗ ಕೇಳಿದರು 6 ಪೀಸ್ ತರಲೆ 4 ಪೀಸ್ ತೊಗೊಂಡು ಬರಲಿ ಅಂತ. 6 ತೊಗೊಂಡು ಬನ್ನಿ, ಹಂಗಂದ್ರೆ 3 ಕರೆಕ್ಟ್ ಆಗುತ್ತೆ ಅಂಥೇಳಿ ಹೇಳಿದ್ದೆ ನಾನು. ತೊಗೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ. ಯಾವುದೇ ರೀತಿಯಿಂದ ಸಾಸ್ ಗೀಸ್ ಏನು ಹಾಕ್ಕೊಳ್ಳಿಲ್ಲ ನಾವು. ಚಿಲ್ಲಿ ಫ್ಲೇಕ್ಸ್ ಕೂಡ ಕೊಟ್ಟಿದ್ರು, ಅವ್ರು ಹಾಕ್ಕೊಳ್ಳಿಲ್ಲ ನಾವು. ಅಂದರೆ ಅಷ್ಟು ಚೆನ್ನಾಗಿತ್ತಂತಲೇ ಹೇಳ್ಬೋದು ಪಿಜ್ಜಾ ಬಂದು. ಅದಾದ ನಂತರ ಮತ್ತೊಮ್ಮೆ ಒಂದು ಸ್ವಲ್ಪ ಹಾಲಿದ್ದು ಆವಾಗ ನಾನು ಟೀ ಮಾಡಿದ್ದೆ ನೋಡಿ. ಮತ್ತು ನಮ್ಮ ಮನೆಯವರು ಹೋಗಿ
ಹಾಲು ತೊಗೊಂಡು ಬಂದಿದ್ರು. ಯಾಕಂದರೆ 2 ದಿನಕ್ಕೊಮ್ಮೆ ನಾವು ಹಾಲು ತೊಗೊಂಡು ಬರ್ತೀವಲ್ಲ, ಹಾಗಾಗಿ ಹಾಲು ತೊಗೊಂಡು ಬಂದರು. ಹಾಲು ಸ್ವಲ್ಪ ಬಿಸಿ ಮಾಡಿ ನಂತರ ಇನ್ನೂ ಸ್ವಲ್ಪ ಟೀ ಮಾಡು, ಈಗ ಪಿಜ್ಜಾ ತಿಂದಿವಲ್ಲ ಅಂತ ಹೇಳಿದ್ರು ನಮ್ಮ ಮನೆಯವರು. ಹಾಗಾಗಿ ಮತ್ತೆ ಒಂದು ಸರಿ ಸ್ವಲ್ಪ ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನಮ್ಮ ಮನೇಲಿ ಒಂದು 3ರಿಂದ 4 ಸರಿ ಆಗುತ್ತೆ ದಿನಕ್ಕೆ ಟೀ ಬಂದು ಕುಡಿತಾರೆ ನೋಡಿ. ಅಷ್ಟು ಕುಡಿತಾರೆ ನಮ್ಮ ಮನೆಯವರು, ನನ್ನ ಮಗಳು. ಬಟ್ ನಾನು 2 ಟೈಮ್ ಕುಡಿತೀನಿ. ಬಟ್ ಈಗ ನಾನು ಕೂಡ 3 ಟೈಮ್ ಕುಡಿಯೋದಕ್ಕೆ ಮಾಡಿದ್ದೀನಿ. ಯಾಕಂದರೆ ತುಂಬ ಚಳಿ ಇರೋದ್ರಿಂದ. ನೋಡ್ತಾ ಇರ್ಬೋದು, ನಾನು ಏನು ಸೋಸಿಬಿಟ್ಟೆ ಹಾಲು ಹಾಕೋದು ನೋಡಿ. ಯಾವಾಗಲೂ ಡೈರಿಯಿಂದ ಹಾಲು ತೊಗೊಂಡು ಬರ್ತೀವಿ ನಾವು, ಸೋಸಿಬಿಟ್ಟಿನೇ ಹಾಲು ಹಾಕೋದು. ನಂತರದಲ್ಲಿ ಟೀಗೇನು ಡೈರೆಕ್ಟಾಗಿ ಹಂಗೆ ಹಾಕಿಬಿಡ್ತೀನಿ ನೋಡಿ. ಯಾಕಂದರೆ ನಂತರದಲ್ಲಿ ಟೀ ಸೋಸ್ಕೋತೀವಲ್ಲ ಅಂಥೇಳಿ. ನೋಡ್ತಾ ಇರ್ಬೋದು, ಈಗೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಇತ್ತಲ್ಲ, ಮಾಡ್ಲಿಕ್ಕೆ ಒಂಥರ ಖುಷಿ ನೋಡಿ. ಮತ್ತೆ ಏನಾದರೂ ಚೆಲ್ಲಿತು, ಮತ್ತೆ ಏನಾದರೂ ಆಯ್ತಂದರೆ ಮತ್ತೆ ಅದು ಯಥಾ ಪ್ರಕಾರ ಡೈಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗೋದು. ಈಗಂತೂ ಏನೋ ಒಂಥರ ಖುಷಿ ಹೊಸ ಗ್ಯಾಸ್ ಮೇಲೆ ಮಾಡ್ತಾಯಿದ್ದೀವೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗಾಗಿ ಟೀ ಕೂಡ ಇಟ್ಟೆ ನೋಡಿ. ಈಗ ಟೀ ಪೌಡ್ರು ನಂತರ ಸಕ್ಕರೆ ಕೂಡ ಹಾಕಿದೆ. ಏಲಕ್ಕಿ ಹಾಕ್ಬೇಕಂತ ಮಾಡಿದ್ದೆ ನಾನು, ಬಟ್ ಅಮ್ಮ ಹಾಕಬೇಡ ಅಂತಂದು ನನ್ನ ಮಗಳು. ಯಾಕಂದರೆ ಅದರದ್ದೇ ಫ್ಲೇವರ್ ಸ್ವಲ್ಪ ಇದು ಜಾಸ್ತಿ ಆಗಿಬಿಡುತ್ತೆ, ಬೇಡ ಹಾಕಬೇಡ ನೀನು ಟೀಗೆ ಅಂತ ಹೇಳಿದ್ಲು. ಟೀ ಪೌಡ್ರ್ ಕೂಡ ಎಲ್ಲಿ ತೊಗೊಂಡು ಬಂದಿದ್ದಾರೆ ನೋಡಿ ನಮ್ಮ ಮನೆಯವರು. ತುಂಬ ಚೆನ್ನಾಗಿದೆ, ಬಟ್ ಅದು ಇದೆ ಅಂತೇನು ಹೆಸರಿಲ್ಲ ಅದಕ್ಕೆ. ಏನು ಕುಲ್ಲ ಅಂತ ಕೊಡ್ತಾರೆ ನೋಡಿ, ಅಂದರೆ 1/4 kg 1/2 kg ಅಂತೇಳಿ ಆ ರೀತಿಯಾಗಿ ತೊಗೊಂಡು ಬಂದಿದ್ರು ಅವರು. ಒಂದು ಅರ್ಧ kg ತೊಗೊಂಡು ಬಂದಿದ್ರು. ತುಂಬ ಚೆನ್ನಾಗಿತ್ತು ಟೀ ಪೌಡ್ರ್ ಮಾತ್ರ. ನಾನು ಜಾಸ್ತಿ ಹಾಲು ನೀರು 2 ಮಿಕ್ಸ್ ಮಾಡೇ ಇಟ್ಬಿಡ್ತೀನಲ್ಲ, ಹಾಗಾಗಿ ಚೆನ್ನಾಗೆ ಕುದ್ದ ಮೇಲೇ ಸೋಸ್ತೀನಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಒಬ್ಬೊಬ್ಬರು ಡಿಕಾಕ್ಷನ್ ಮಾಡಿ ನಂತರದಲ್ಲಿ ಹಾಲು ಕೂಡ ಹಾಕ್ತಾರಲ್ಲ, ನನಗೇನು ಅದು ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ. ಸ್ವಲ್ಪ ಹಾಲು ಕೂಡ ಬಿಸಿ ಮಾಡಿ ಹಾಕ್ತಾರೆ, ಡಿಕಾಕ್ಷನು ಬಿಸಿ ಇರುತ್ತೆ, ಬಟ್ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ನನಗೆ. ನಾನು ಇದೇ ರೀತಿ ಮಾಡ್ಕೊತ ಬಂದುಬಿಟ್ಟಿನಲ್ಲ, ನನಗೆ ಇದೇ ರೀತಿ ಅಭ್ಯಾಸ ಆಗಿಬಿಟ್ಟಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನನ್ನ ಹೆಸರು ಪ್ರಿಯಾ ಅಂಥೇಳಿ. ಹೊಸ್ದಾಗಿ ಬಂದವರೆಲ್ಲರೂ ವಿಡಿಯೋ ನೋಡಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಂತೆ ಮತ್ತೊಮ್ಮೆ ಕೇಳ್ತೀನಿ ನೋಡಿ. ಈ ಕಡೆ ಟೀ ಎಲ್ಲ ಮಾಡಲಿಕ್ಕೆ ಇಟ್ಟಿದ್ದೆ, ಆ ಕಡೆ ಹಾಲು ಕೂಡ ಬಿಸಿ ಇಟ್ಟಿದ್ನಲ್ಲ. ಹಾಗೆ ಒಂದು ಸ್ವಲ್ಪ ಮಿಕ್ಸಿಗೆ ಕೂಡ ಏನು ಉದ್ದಿನ ಗುಂಡು ಅದೆಲ್ಲ ರುಬ್ಕೊಂಬಿಟ್ರಾಯ್ತು. ಯಾಕಂದರೆ ಈಗ ತುಂಬ ಚಳಿ ಇರೋದ್ರಿಂದ ಬೇಗ ಹಿಟ್ಟು ಉಬ್ಬಿ ಬರೋದಿಲ್ಲ ನೋಡಿ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಿಕ್ಸಿ ಮಾಡ್ಕೊಂಡು ಇಟ್ಬಿಟ್ರೆ ಆಯ್ತು ಅಂಥೇಳಿ. ನಮ್ಮ ಮನೆಯವರಿಗೆ ರವೆ ಇದ್ದಿಲ್ಲ, ರವೆ ತೊಗೊಂಬರ್ಲಿಕ್ಕೆ ಹೇಳಿದ್ದೆ. ಅಂದರೆ ಇಡ್ಲಿ ರವೆ ನಾನು ರೆಡಿಮೇಡೇ ತೊಗೊಂಬರ್ತೀನಿ ನೋಡಿ, ತರಿಸ್ತೀನಿ ನಮ್ಮ ಮನೆಯವ್ರಿಗೆ ಹೇಳಿ. ಹಾಗಾಗಿ ಅವರು ಕೂಡ ತೊಗೊಂಡು ಬಂದಿಟ್ಟರು. ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಟು ನಂತರ ಈಗ 1 ಲೋಟ ಉದ್ದಿನ ಬೇಳೆಗೆ ಒಂದು 3 ಲೋಟ ರವೆ ಆಗುವಷ್ಟು ನಾನು ಈಗ ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಒಂದು 3ರಿಂದ 4 ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ರವಾನ ಅದಾದ ನಂತರ ಈ ಕಡೆ ಮಿಕ್ಸಿ ಕೂಡ ಹಾಕೋಣ ಅಂಥೇಳಿ ಉದ್ದಿನ ಗುಂಡೆಲ್ಲ ತೊಳೆದಿದ್ದಿತ್ತಲ್ಲ, ಇನ್ನೊಂದು ಸರಿ ತೊಳೆದ್ಬಿಟ್ಟು ಈಗ ಮಿಕ್ಸಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ನೀರೇನು ಹಾಕೋಕ್ಕೆ ಹೋಗಬಾರ್ದು ನೋಡಿ. ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡ್ರೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರ್ತಾವೆ. ನೋಡ್ತಾ ಇರ್ಬೋದು ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂಥೇಳಿ. ಯಾಕಂದರೆ ಅದರಲ್ಲಿ ಮತ್ತೆ ಒಂದು ಕೈ ಕೊಟ್ಬಿಡುತ್ತೆ ನೋಡಿ ಕರೆಂಟ್ ಒಂದು. ಹಾಗಾಗಿ ನಾನು 2ಕ್ಕೂ ಆಗುತ್ತೆ, ಕರೆಂಟ್ನೂ ಹೋಗುತ್ತೆ. ನಂತರದಲ್ಲಿ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬು ಬರುತ್ತಲ್ಲ ಬೇಗನೆ ರುಬ್ಬಿಟ್ರೆ ಅಂತ ಅಂದ್ಕೊಂಡೆ ಈಗ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ನೋಡಿ. ಇದಕ್ಕೇನು ನಾನು ಎಕ್ಸ್ಟ್ರಾ ಅನ್ನ ಹಾಕೋದಾಗಲಿ, ನಂತರ ಅವಲಕ್ಕಿ, ಮಂಡಾಳ, ಸಾಬುದಾನಿ ಈ ರೀತಿ ಯಾವುದು ಹಾಕೋದಿಲ್ಲ ನೋಡಿ. ನಾನು ಬರೀ ಉದ್ದಿನ ಗುಂಡು ಅಷ್ಟೇ ಹಾಕಿಡೋದು ನಾನು. ತುಂಬ ಚೆನ್ನಾಗಿ ಬರ್ತಾವೆ, ತುಂಬ ಸ್ಮೂತಾಗಿ, ತುಂಬ ಉದುರಾಗಿ ತುಂಬ ಚೆನ್ನಾಗಿ ಬರ್ತಾವೆ ಇಡ್ಲಿ. ಹಾಗಾಗಿ ಈಗೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟೆ ನೋಡಿ. ಆದರೂ ಕೂಡ ಅಷ್ಟೇನು ಉಬ್ಬಿ ಬಂದಿರಲಿಲ್ಲ ನೋಡಿ ಹಿಟ್ಟು ಕೂಡ. ಯಾಕೋ ಚಳಿಗಾಲದಲ್ಲಿ ಒಂದು ಮಳೆಗಾಲದಲ್ಲಿ ಹಿಟ್ಟು ಉಬ್ಬೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಸೋಡಾ ನಂತರ ಉಪ್ಪು ಎಲ್ಲ ಕಲಸಿ ರಾತ್ರಿನೇ ಇಟ್ಟರೆ ತುಂಬ ಹುಳಿ ಬಂದುಬಿಡ್ತಾವೆ ನೋಡಿ. ಒಂದು ಸ್ವಲ್ಪ ಹಿಟ್ಟು ಏನಾರು ಉಳಿದಿತ್ತು ನೆಕ್ಸ್ಟ್ ಡೇಕ್ಕೆ ಅಂತಂದರೆ ಹುಳಿ ಬಂದುಬಿಡ್ತಾವೆ. ಹಾಗಾಗಿ ನಾನು ಯಾವುದೇ ರೀತಿಯಿಂದ ಉಪ್ಪು ಸೋಡಾ ಯಾವುದೂ ಮಿಕ್ಸ್ ಮಾಡಲಾರ್ದೇ ಅಷ್ಟೇ ಉದ್ದಿನ ಬೇಳೆ ಅಷ್ಟೇ ಮಿಕ್ಸ್ ಮಾಡಿ ಈಗ ಇಟ್ಟಿದ್ದಿತ್ತು ನಾನು. ನೋಡ್ತಾ ಇರ್ಬೋದು, ಹೊರಗಡೆ ತೊಗೊಂಡೋಗಿ ಇಟ್ಬಿಡ್ತೀನಿ ನೋಡಿ. ನಾನು ಅಡುಗೆ ಮನೇಲಿ ಕೂಡ ಇಡೋದಿಲ್ಲ, ಹಾಲಲ್ಲೇ ಇಟ್ಬಿಡ್ತೀನಿ. ಇಷ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ಟೀ ಕೂಡ ತುಂಬ ಚೆನ್ನಾಗಿ ಕುದ್ದು ಎಲ್ಲ ತುಂಬ ಚೆನ್ನಾಗಾಗಿತ್ತು ನೋಡಿ, ಬಾಯ್ಲ್ ಆಗಿತ್ತು. ಈಗ ಟೀ ಕೂಡ ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ. ತುಂಬ ಖುಷಿ ಅನಿಸುತ್ತೆ ನೋಡಿ. ಈ ರೀತಿಯಾಗಿ ಏನು ಹೇಳಲಿಕ್ಕೆ ನನಗೆ ಅರ್ಥ ಆಗವಲ್ದು. ಒಂದು ರೀತಿ ಖುಷಿ ಅನಿಸುತ್ತೆ ಗ್ಯಾಸ್ ಕಟ್ಟಿ ಕ್ಲೀನ್ ಇದ್ದರೆ. ಹಾಗಾಗಿ ಈಗ ಟೀ ಕೂಡ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ, ನಮ್ಮ ಮನೆಯವರಿಗೆ, ನನಗೆ. ಮತ್ತೆ ಕೇಳ್ತಾರಲ್ಲ ಅಂಥೇಳಿ ನಾನು ಸ್ವಲ್ಪನೇ ಟೀ ಈಗ ಹಾಕ್ಕೊಡ್ತಾಯಿದ್ದೀನಿ, ಫುಲ್ ಹಾಕ್ತಾಯಿಲ್ಲ ನೋಡಿ. ಯಾಕಂದರೆ ಈಗ ಕುಡಿದು ಒಂದು 1/2 hour ಆಗಿರೋದಿಲ್ಲ.
ಅಮ್ಮ ಟೀ ಇದ್ರೆ ಕೊಡು ಅಂತಾಳೆ, ಇಲ್ಲ ನಮ್ಮ ಮನೆಯವರಾದರೂ ಟೀ ಇದ್ದರೆ ಕೊಡು ಒಂದು ಸ್ವಲ್ಪ ಅಂತ ಕೇಳ್ತಾರೆ. ಹಾಗಾಗಿ ಹೀಗೆ ಒಂದು ಹಾಫ್ ಕಪ್ ಹಾಕ್ಕೊಟ್ರೆ ನೆಕ್ಸ್ಟ್ ಕೊಡ್ಬೋದಲ್ಲ ಅಂಥೇಳಿ, ನೆಕ್ಸ್ಟ್ ಬಿಸಿ ಮಾಡಿ ಕೊಡ್ಬೋದಲ್ಲ ಅಂಥೇಳಿ ನಾನು ಹಾಗಾಗಿ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಚಳಿಗಾಲಕ್ಕೆ ಎಷ್ಟು ಟೀ ಕುಡಿದ್ರೂ ಕಡಿಮೆನೇ ನೋಡಿ. ಬಟ್ ಊಟ ಸೇರೋದಿಲ್ಲ ಅಂತಂತಾರೆ ಒಬ್ಬೊಬ್ಬರು, ನನಗೂ ಅಷ್ಟು ಐಡಿಯಾ ಇಲ್ಲ. ಹೇಳ್ತೀನಲ್ಲ, ನಾನು 2 ಟೈಮೇ ಕುಡಿಯೋದು, ಬಟ್ ಈಗ ಚಳಿಗಾಲದಲ್ಲಿ 3 ಟೈಮ್ ಮಾಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿ ಬಂದಿತ್ತು ಕಲರ್ ಕೂಡ ಟೀದು, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನೋಡಿ. ಹೇಳಿದ್ನಲ್ಲ, ಟೀ ಪೌಡ್ರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದು ಯಾವುದು ಏನಂತ ಕೇಳ್ತೀನಿ ನೆಕ್ಸ್ಟ್ ಟೈಮ್ ನಾನು ನಮ್ಮ ಮನೆಯವ್ರಿಗೆ ತರ್ಲಿಕ್ಕೆ ಹೋದರೆ. ನನಗೂ ಕೂಡ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನೋಡಿ, ಹಾಗಾಗಿ ತೆಗೆದೆ. ಮಗಳಿಗೆ ಕೂಡ ಕರೆದೆ ನಾನು ತುಂಬ ಬಿಸಿ ಕುಡಿಯೋದಿಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಕುಡಿದೆ, ನನಗೆ ಬಿಸಿ ಬಿಸಿ ಅನ್ನಿಸ್ಬಿಡ್ತಾ ನೋಡಿ. ಹಾಗಾಗಿ ಟಿ ವಿ ನೋಡ್ತಾನೆ ಕುಡಿದ್ರಾಯ್ತು, ನನ್ನ ಫೇವ್ರೇಟ್ ಕಾರ್ಟೂನ್ ಚಾನಲ್ ನೋಡ್ಕೋತಾನೆ ಅಂಥೇಳಿ ಬಂದು ಟಿ ವಿ ಮುಂದೆ ಕೂತ್ಕೊಂಡೆ ನೋಡಿ. ನಾನು ಹಾಗೆ ನೋಡ್ತಾ ಇರ್ಬೋದು, 6:40 ಆಗಿತ್ತು ನೋಡಿ. ಈ ಟೈಮಲ್ಲಿ ನಾನು ಮಿಕ್ಸಿ ಎಲ್ಲ ಮಾಡಿಟ್ಬಿಟ್ಟಿದ್ದೆ, ಅಂದರೆ ರುಬ್ಬಿಟ್ಬಿಟ್ಟಿದ್ದೆ ಇಡ್ಲಿಗೆಲ್ಲ, ಚೆನ್ನಾಗಿ ಉಬ್ಬಿ ಬರಲಿ ನೆಕ್ಸ್ಟ್ ಡೇಗೆ ಅಂಥೇಳಿ. ನೋಡ್ತಾ ಇರ್ಬೋದು, ಇಲ್ಲಿ ಟೀ ಕುಡಿತಾನೆ ಕಾರ್ಟೂನ್ ಚಾನಲ್ ಕೂಡ ನೋಡ್ತಾ ಇದ್ದೀನಿ ನೋಡಿ ನಾನು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ. ವಿಡಿಯೋ ಒಂದು ಚೂರಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.